ಸೊ ಫುಲ್ಲು ರೆಡಿ, ಚೆಕಿಂಗ್ ಔಟ್ ಫ್ರಮ್ ಸ್ಟೇ ಆಯಿತಾ. ಅಲ್ಲಿ ಮುಂದೆ ಬಾ. ಕೀ ಹಿಂದೆಗಡೆ ಇದೆ, ಕೀ ಜೋಬಲ್ಲಿದೆ, ಹೊಕ್ಕಿ ತೆಗೀಲಿ ಜೋಬಲ್ಲಿ. ಸಿ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ವೈಫ್. ಇಲ್ಲವಾ ಹತ್ತು ಆಯಿತಾ. ಓ ಫೋಟೋ ತೊಗೊಂಡಿಲ್ಲಲ್ಲ, ಫೋಟೋನ ತೊಗೊಂಡಿಲ್ಲ. ಮುಂದೆ ಇಳಿ ಇಳಿ, ಇನ್ನು ಮುಂದೆ ಬಂದ್ರೋ, ಇನ್ನು ಮುಂದೆ ಬನ್ನಿ ನೀವೀಗ. ಇಳಿ ಎನ್ ರೂಟ್ ಟು ಬ್ಯಾಂಗ್ಳೂರ್. ಮಗ ಏನು ಮಾಡಕ್ಕೋ. ಇಳಿ ಇಳಿ ಇಳಿ. ಓ ಓ ಓ ರಾತ್ರಿ ಈ ಜಾಗದಲ್ಲಿ ನೋಡೋಕ್ಕೆ ಏನು ಖರಾಬಾಗಿರುತ್ತೆ ಗೊತ್ತಾ. ಫುಲ್ ಬೇಕೋ ಅಂತ ಇರುತ್ತೆ, ಫುಲ್ಲು ಕತ್ಲೆ. ಇಲ್ಲಿಗೆ ನಮ್ಮ ದಾಂಡೇಲಿ ರೈಡು ಆಲ್ಮೋಸ್ಟ್ 70% ಕಂಪ್ಲೀಟ್ ಆಗಿದೆ. ಇನ್ನು 30% ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗೋದಷ್ಟೇ. ಸೊ ಆನ್ ದಿ ವೇ ಏನಾದರೂ ಇಂಟ್ರೆಸ್ಟಿಂಗ್ ಕಂಟೆಂಟ್ ಸಿಕ್ಕಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ಇಲ್ಲ ಈ ವ್ಲಾಗಲ್ಲೇ ಆ್ಯಡ್ ಮಾಡ್ತೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬೇಸ್ಡ್ ಆನ್ ದ ಕಂಟೆಂಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಐ ಡೋಂಟ್ ವಾಂಟ್ ಟು ಬೋರ್ ಯು ಆಲ್. ಎಲ್ಲರೂ ಬೋರ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಇಂಟ್ರೆಸ್ಟಿಂಗ್ ಇದ್ರೆ ಮಾತ್ರ ಕಂಟೆಂಟ್ ಆ್ಯಡ್ ಮಾಡ್ತೀನಿ, ಏನಾದ್ರು ಆನ್ ದಿ ವೇ ಸಿಕ್ಕಿದ್ರೆ. ಸೊ ಇಲ್ಲಾಂದರೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡಿ, ದಾಂಡೇಲಿ ಟ್ರಿಪ್ ರೈಡ್ದು ಎಂಡ್ ಮಾಡಿ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಹೋಪ್ ಸಿ ಹೌ ಇಟ್ ಗೋಸ್. ತೋರಿಸ್ಬೇಕಂತೆ. ಬರೀ ಕಾರ್ಡ್ ಕೊಡು. ಆರ್ ಸಿ ಕಾರ್ಡು ಮೊಬೈಲಲ್ಲೇ ಇತ್ತು. ಓ ಇದು ಸಾಕು ಬಿಡು. ಏನಂತ PUC ಬೇಕಂತ. ಅದು ಇದು ಕೇಳ್ತಲ್ಲ ಅವ್ರು, ಇದು ಬೇಡವಂತೆ. ಪೊಲ್ಯೂಷನ್ ಸರ್ಟಿಫಿಕೇಟ್ ಬೇಕಂತೆ. BS6 ಇಲ್ವಲ್ಲ ಹೇಳಿ ಸರ್. ಪೊಲ್ಯೂಷನ್ ಸರ್ಟಿಫಿಕೇಟ್ BS6 ಗಾಡಿಗಿಲ್ಲ. BS6 ಅಲ್ಲ, ಎಲ್ಲ BS6 22, 21 ಮಾಡಲು. ಕಿತ್ಕೊಬೇಕು ಅಂತ ಅವ್ರು ಬಿಡಲ್ಲ. ಅವ್ರು ಲಾಸ್ಟ್ ಟೈಮ್ ಅವ್ರು ಈಸ್ಕೊಬೇಕು ಅಂತಲೇ ಎಲ್ಲ ಮಾಡೋದು, ಕಾಸು ತೊಗೋಬೇಕು ಅಂತಲೇ ಮಾಡೋದು. ಅವರು ಏನಾರು ಒಂದು ರೀಸನ್ ಮಾಡೇ ಮಾಡ್ತಾರೆ. ಮಿರರ್ ಇಲ್ಲ ಅಂತ. ಹಾಂ ಇಲ್ಲ ಅಂತ
ಮಿರರ್ ಇಲ್ಲ ಅವ್ರಿಗೆ ಕಾಸು ತೊಗೊಳ್ಬೇಕು, ಬೇರೆ ಏನಾದ್ರು ಒಂದು ಕಾರಣ ತೆಗಿಬೇಕಷ್ಟೇ ಅವ್ರಿಗೆ. ಇಲ್ಲ ಆರ್ ಟಿ ಅಲ್ಲ ಇದು, ಪೊಲೀಸವ್ರು ಕೊಡಂಗಿಲ್ವಲ್ಲ. ಚಲಾನ್ ಯಾವ ಚಲಾನ್? ಈ ಚಲಾನ್ ಇದು ಕೊಡಬೇಕು ಅವರು. ಗಾಡಿ ತೆಗೀರಿ ಹೇಳ್ತೀನಿ. ಇವರಲ್ವ ಇದು ನೆನ್ನೆ ಹೋಗೋ ಟೈಮಲ್ಲಿ ಇರ್ದಿಲ್ಲ. ಅದೇ ಅವರು ಏನಾರು ಒಂದು ಕಾರಣ ತೆಗಿಬೇಕು ಅದಕ್ಕೆ. ಮಿರರ್ ಹಾಕಬೇಕು ಅಂತ ಅಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇರುತ್ತಲ್ವಾ, ಎಲ್ಲ ಇರುತ್ತೆ. PVC ಯೂಶಲಿ ಮಾಡಿಸಿರಲ್ಲ, ಅದಕ್ಕೆ ಅದನ್ನ ಕೇಳ್ತಾ ಇರೋದು. ಅದು ಎಲ್ಲ ಇಲ್ಲ BS6 ಇದಕ್ಕೆ. ಇವಾಗ ಮಿರರ್ ನಾನು BS6 ಮಿಷನ್ ಇಲ್ಲ ಅದಕ್ಕೆ. ಗಾಡಿ ಕೊಳೆ ಆಗಿದೆ ಇದು 500. ಹಾಂ ಗಾಡಿಗೆ ಅಲ್ಲ ಅವನಕ್ಕೆ ಅಲ್ಲೋದ ಅವನು BS6 ಮಾಡ್ಸಂಗಿಲ್ಲ. ಇಲ್ಲ BS6 ಇಲ್ಲ, ಸೇಮ್ ರೂಲ್ಸ್ ಗೋವಾದಲ್ಲಿ ಹಿಡಿದ್ರು, ಅಲ್ಲೂ ಅದೇ ಸೇಮ್ ರೂಲ್ಸ್ ಹೇಳಿ. ಯಾರು BS6 ನನ್ನ ಮೆಸೇಜ್ ಬಂತು ಹಂಗಲ್ಲ. ಅದು ಇದು ಮಾಡ್ತಾರೆ ಗೊತ್ತಾ RTOದಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋಕೆ ಇದ್ರೋಗಿ ಮಾತಾಡಿದ್ವಿ. ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಳೋಣ, ಇಮಿಡಿಯೇಟ್ ಮಾಡಿಸ್ಕೊಳ್ಳೋಣ. ಎಮಿಷನ್ ಇನ್ಶೂರೆನ್ಸ್ ಇಲ್ಲ ಅಂತ ಎಮಿಷನ್ ಮಾಡಿಸಿಲ್ಲ ನಾನು. ಇನ್ಶೂರೆನ್ಸ್ ಸರ್ಟಿಫಿಕೇಟ್ ಕೇಳ್ತಾನೆ ಎಮಿಷನ್ಗೆ. ಅಲ್ಲಿ ಜೀವನ ಮಾತಾಡ್ತಾವನೆ. ಇನ್ಶೂರೆನ್ಸ್ ಎಷ್ಟಾಗುತ್ತೆ? ಯಾವ ಗಾಡಿ? ಡಾಮಿನಾರ್ದು 800 ಆಗುತ್ತೆ. ಥರ್ಡ್ ಪಾರ್ಟಿದೆ ಎಷ್ಟು? ಓಯೋ ಎಷ್ಟು? ₹100 ಕಾಸ್ಟ್ಲಿ ಇಮಿಡಿಯೇಟ್ ಅಪ್ 150 cc ಮಾತ್ರ. ಈಕೋ ಓಡನ ಇಪ್ಪೇ ಬನ್ನ ಏನು ₹800 ಇನ್ಶೂರೆನ್ಸಾ? ನಂಗೆ ಮಾಡ್ಕೊಳ್ಳಿ ಬ್ರೋ. ಹಾಂ ಪರವಾಗಿಲ್ಲ. ಥರ್ಡ್ ಪಾರ್ಟಿ ಡಾಮಿನಾರಿಗೆ ಆಗಲ್ಲ. ಇಲ್ಲ ಥರ್ಡ್ ಪಾರ್ಟಿ ಅಲ್ಲ, ಫುಲ್ ಬೇಕು. ಎಷ್ಟಾಗುತ್ತೆ? ಅದೇನು 1,500 ಆಗುತ್ತಾ? 1200. ಹಾಂ ಓಕೆ. ಈಕೋ IDV ಕಡಿಮೆ ಆಗುತ್ತೆ. ಯಾಕೋ ಸರಿ ಯಾಕೋ. ಇಲ್ಲ ಬ್ರೋ ಜಾಸ್ತಿ ಅದು. ₹1,200 ಚಾನ್ಸೇ ಇಲ್ಲ. ಯಾಕೋ ಕ್ಲೇಮ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, 4,000 ಚೆಕ್ ಮಾಡಿ ಬ್ರೋ. ಯಾಕೆ ಏನೀಗ ಸೆಕೆಂಡ್ ಆಫೀಸ್ ಇದೆ, ಡೀಲಿಂಗ್ ಆಫೀಸ್. ₹1,200 ಚಾನ್ಸೇ ಇಲ್ಲ. 1,500 ಮ್ಯಾಕ್ಸಿಮಮ್. ನಾವು ಇದು ಬುಲೆಟಿಗೆ ಕಟ್ಟಿದ್ರೆ 1,000. ನಾನು ಫೋನ್ಪೇ ನಾನು ಮಾಡಿಸಿದ್ನಲ್ಲ ನನ್ನ ಬುಲೆಟ್ಗೆ ಎಷ್ಟು 3,000 ಆಯಿತು. ಹಾಂ ಫಸ್ಟ್ ಪಾರ್ಟಿ ಎಲ್ಲೂ. ಥರ್ಡ್ ಪಾರ್ಟಿ ಆದರೆ 1,200 1,500 ಡೀಲ್ ಮುಗಿಯುತ್ತೆ. ಎಷ್ಟು ಏನಂತ? ₹500 ಸ್ಲಿಪ್ ಕೊಡ್ತಾರಂತ. ಸ್ಲಿಪ್ ಕೊಡ್ತಾರಂತೆ. ₹500 ಕೊಡ್ತಾರಂತೆ. ಅದು ಯಾವುದೋ ನಾರ್ಮಲ್ ಪೇಪರ್ ಥರ ಇದೆ, ಅದ್ರೊಳಗೆ ಕೊಡ್ತಾರಂತೆ. ಏನು ಪೇಪರ್ ಥರ? ಅದೇ ಚಲನ್ ಥರ ಪೇಪರ್. ಅದೇ ಅವ್ರ ಕಡೆ ಅದೇ ಕೊಡೋದು ಅವರು. ಏನಂತೀಗ ₹500 ಕೊಡ್ಬೇಕಂತೆ. ಸರಿ ಹಾಳಾಗಲಿ ಕೊಪ್ಪಡಂತ ಅವಾಗ. ಏನು ಅವನು ಅವನು ಕ್ಯಾಮ್ರಾ ಐತಲ್ಲ ಅದಕ್ಕೆ ಎದುರ್ಕೊತ ಅವನು. ಅದೆಲ್ಲ ಏನು ಆನೆಗೆ ಇಲ್ಲ. ಹೆಲ್ಮೆಟ್ ಬಿಟ್ಬಿಟ್ಟು ಹೋಗುವ. ಹಾಂ ನೀವು ಬಿಟ್ಬಿಟ್ಟು ಹೋಗು ಹೆಲ್ಮೆಟ್ನ. ಇವ್ರಿಗೆ ಭಯ ಆಗ್ಬಿಟ್ಟಿದೆ. ಹಾಂ ಇವ್ರಿಗೆ ಭಯ ಆಗಿದೆ, ಅದಕ್ಕೆ ಬಾ ಹೋಗ. ನಾನು ಹೆಲ್ಮೆಟ್ ಹಾಕೊಂಡ್ರೆ ಆಬ್ವಿಯಸ್ಲಿ ಕಾಸು ತಗೊಂಡು ಗೊತ್ತಾಗುತ್ತೆ ಅವ್ರಿಗೆ. ಆ ಥರ ಬೇಜಾನ್ ಆಗಿದೆ. ನೋಡಿ ಅದು ತಿರ್ಸ್ಕೊಟ್ಟಿಬಿಟ್ಟು ಮತ್ತೆ ಅಂತ ಅಲ್ಲಾರ ನಿಲ್ಸ್ಕೊಂಡಿದ್ರೆ ಹೋಗ್ಬಿಟ್ಟು ಕಾಫಿನೋ ಟೀನೋ ಜ್ಯೂಸ್ನ ಕುಡಿಬೋದಿತ್ತು. ಇಲ್ಲ ಮುಂದೆ ಹೋಗ್ಬೇಡ ಸ್ವಲ್ಪ. ನೀವೆಲ್ಲ ಹೋಗಿ ಅವ್ರು ನಾವು ಹೋಗ್ಬೇಡ ಅಂದ್ರೆ ನಮ್ದು ಹಿಡಿತಾರೆ. ಹೋಗಿ ನಾನು ಇರ್ತೀನಿ. ಹೋಗಿ ನನ್ನ ಗಾಡಿಗೆ ಏನು ಕೇಳೋದು ಎಲ್ಲ ಐತೆ. ಈಗ 5 ತಿಂಗಳು ಗಾಡಿ ಬೇಕಾದ್ರೆ ಬಿಟ್ಬಿಡ ಈಗ. ಹೋಗೋಣ ನೀವು ನಮ್ದೇನಿಲ್ಲ. ಬ್ರೋ ಹಿಂಗೆ ಆಟ ಆಡಿಸ್ತಾನೆ ಬ್ರೋ. ನಾವು ಕೊಟ್ಬಿಟ್ಟು ಹೋಗೋಣ ಬನ್ನಿ. ಕೊಟ್ಬಿಡೋಣ ಬಾ ಮಗ. ₹500 ತಾನೆ ಏನು ಮಾಡ್ತೀಯ, ಹಾಳ ಹೋಗ್ಲಿ. ಆಟ ಆಡ್ತಾನೆ ಅವ್ರು.
ಇಲ್ದಿರೋ ನಿಲ್ಸೋದೆಲ್ಲ ರಾತ್ರಿ ಸಪ್ ಅಂತ ಹೊಡ್ಕೊಂಡು ಹೋಯ್ತಾರೆ ಅಷ್ಟೇ. ಒಂದು ಕಾಲದಲ್ಲಿ ನಾನು ಮಾಡಿದ್ದೆ. ಏನಾಯಿತು? ಇನ್ನೊಂದು ₹100 ಕೊಡ್ತಾವನೆ. ಅಲ್ಲ ಫಾರೆಸ್ಟ್ ಅವ್ರು ಹೆಂಗೆ ಹಿಡಿತಾರೆ? ಫಾರೆಸ್ಟ್ ಅಲ್ಲ ಅವರು, ಫಾರೆಸ್ಟ್ ಅವರು ಅರಣ್ಯ ಫಾರೆಸ್ಟು. ಕೇಳ್ಬೋದು ಬೇಕಾರೆ. ಆಮೇಲೆ ಬೇರೆ ಆಫೀಸ್ ಬಂದ್ರೆ ನಮ್ಮ ಗಾಡಿ ಹಿಡಿತಾರೆ. 112 ಫೋನ್ ಮಾಡೋದಾ? ಫಾರೆಸ್ಟ್ ಅವ್ರು ಈ ಥರ ಗಾಡಿ ಇಟ್ಕೊಂಡು ಟಾರ್ಚರ್ ಕೊಡ್ತಾವ್ರೆ ಅಂತ ಗುರು ಹೋಗ್ಬಿಡೋದ? ಅಷ್ಟೇ ಬಿಟ್ಟರು. ನಡಿ ಇಸ್ಕೊಂಡ್ರ ₹200. ₹200 ಇಸ್ಕೊಂಡ್ರಣ? ಎಷ್ಟು ತೊಗೊಂಡ್ರು? ಹಾಂ 200 ಅಷ್ಟೇ. ನನ್ನ ಡಿಪಾರ್ಟ್ಮೆಂಟಲ್ಲಿ ಅವರು ಹಾಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಆಗ್ಬೋದಿತ್ತು ಕ್ಯಾಮ್ರಾ ಬೇರೆ ಹಾಕೊಂಡಿದ್ದ. ನೀವು ಬಿಡ್ರಿ, ನೀವೆಲ್ಲ ಹುಡುಗರು ಕ್ಯಾಮ್ರಾ ಎಲ್ಲ ಬಚ್ಚಿಕೊಂಡಿರ್ತೀರಿ, ನಮ್ಗೆ ಭಯ ಆಗುತ್ತೆ, ಫೈನ್ ಕಟ್ಬಿಟ್ಟು ರಸೀದಿ ತೊಗೊಂಡು ಹೋಗಿ ಅಂತ. ಕೊಟ್ಟಿಲ್ಲ, ಸೀಟ್ ಇಲ್ಲ, ₹200 ಇಸ್ಕೊಂಡು ಅಷ್ಟೇ. ₹500 ಕಟ್ಟಿದ್ದೆ. ಸರಿ ನಡಿ ಫಸ್ಟ್ ಹೋಗ್ಬೇಡ. ನಡಿ ಜಾಸ್ತಿ ಕೊಡಬೇಕು ಅಂತ ಬಂದಿದ್ವಿ. ದೊಡ್ಡದಾಗೆ ಬರೋದು. ಇಲ್ಲಿಂದ ಯಾರನ್ನ ರೆಕಾರ್ಡ್ ಮಾಡಿದ್ರ? ನಾನು ರೆಕಾರ್ಡ್ ಮಾಡಿದೆ. ಹೇಳು ಅಂಚೆ. ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನು ಗಾಡಿಗೆ 6 ತಿಂಗಳಾದ್ಮೇಲೆ ಪೊಲೀಸ್ ಅಲ್ಲ ಕಣ, ಫಾರೆಸ್ಟು. ಇಲ್ಲ ಸಿಂಗಲ್, ಎಲ್ಲ ಸಿಂಗಲ್, ಒಂದು ಡಬಲ್, 2 ಡಬಲ್ ನಡಿ ಎಕ್ಸಾಸ್ಟ್. ಹತ್ತಲೇ ಬೇಗ ನಡಿಯಲ್ಲ. ಕ್ಯಾಮ್ರಾಗೋಸ್ಕರ ಭಯ ಬೀಳ್ತಾರೆ, ಇಲ್ಲಾಂದರೆ ಇಸ್ಕೊಂಡು ಆರಾಮಾಗಿ ಕಳಿಸ್ಬಿಡ್ತಾಯಿದ್ರು. ನೋಡಿ ಕ್ಯಾಮ್ರಾ ತೊಗೊಂಡು ಹೋಗಿಲ್ಲ, ಈಗ ₹500 ಕೇಳಿದವನು ₹200 ಇಸ್ಕೊಂಡು ಕಳಿಸ್ಬಿಡ ಅಷ್ಟೇ.